ಸಾಹಿತ್ಯವು ಜಾಗತಿಕ ಅನುಭವ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದೆ. ಅವ್ರ ಒಂದು ವಿಶಿಷ್ಟ ವಚನ ಅಂತಂದ್ರೆ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನಲಿಸುವ ಬಲಿ ಅಂತ. ಕಳಬೇಡ ಅಂತಂದ್ರೆ ಮನುಷ್ಯ ಇನ್ನೊಬ್ಬರ ವಸ್ತುಗಳನ್ನ ಕಳ್ತನ ಮಾಡಬಾರ್ದು. ಆಮೇಲೆ ಕೊಲಬೇಡ ಅಂತಂದ್ರೆ ಮಾತು ಮನಸ್ಸಿನಿಂದ ಕೆಲಸದಿಂದ ನಾವು ಕೊಲ್ಬಾರ್ದು. ಯಾರನ್ನು ಕೆಲವು ಮಾತಾಗಿ ಕೊತ್ತಿರ್ತಾರೆ. ಅದಕ್ಕೆ ಕೊಲಬೇಡ, ಕಳಬೇಡ, ಕೊಲಬೇಡ, ಕಳ್ತನ ಮಾಡಬೇಡ, ನಿನ್ನ ಮಾತು ಮನಸ್ಸಿಂದ ಇನ್ನೊಬ್ಬರ ಮತ್ತೆ ಇಂದ್ರಿಯಗಳಿಂದಲೂ ಸಹ ಹಿಂಸೆನ ಮಾಡಬೇಡ, ಇಂದ್ರಿಯಗಳಿಂದಲೂ ಸಹ ಇನ್ನೊಬ್ಬರಿಗೆ ನೀನು ಹಿಂಸೆ ಮಾಡಬೇಡ ಅಂತ ಬಸವಣ್ಣ ಹೇಳ್ತಾರೆ. ಆಮೇಲೆ ಹುಸಿಯ ನುಡಿಯಲು ಬೇಡ ಅಂದ್ರೆ ಸುಳ್ಳು ಹೇಳ್ಬೇಡ ಅಂತ ರಾಮಕೃಷ್ಣ ಹೇಳ್ತಾರೆ ನೋಡ್ರಿ. ಸತ್ಯವಾಕ್ಯ ಪರಿಪಾಲನೆಯೇ ಕಲಿಯುಗ ತಪಸ್ಸು ಅಂತ ಹೇಳ್ತಾರೆ. ರಾಮಕೃಷ್ಣ ಒಂದ್ಸತಿ ಒಬ್ಬ ಜೀವನದಲ್ಲಿ ಬರುತ್ತಲ್ಲ, ಒಂದ್ಸತಿ ಯಾರು ಮಾತು ಕೊಟ್ಟಿರ್ತಾರೆ, ನಾನು ನಿಮ್ ತೋಟಕ್ಕೆ ಬರ್ತೀನಿ ಅಂತ, ಎದೆ ಮೂಲಕ ತೋಟಕ್ಕೆ ಅನ್ಸುತ್ತೆ. ಅವಾಗ ರಾಮಕೃಷ್ಣ ಯಾರು ಜಾಸ್ತಿ ಬರ್ತಾ ಬಿಡ್ತಾರೆ. ಅವ್ರು ರಾತ್ರಿ ಮೊದಲ ನೆನಪಾಗುತ್ತೆ ರಾಮಕೃಷ್ಣರಿಗೆ. ಪುನಃ ರಾತ್ರಿ ಆದ ಚಿಂತೆ ಇಲ್ಲ, ಹೋಗ್ಬರೋಣ ಅಂತ ಅಲ್ಲಿ ಹೋಗಿ ಎದೆ ಮಲಿಕನ್ ತೋಟವನ್ನು ಮುಟ್ಟಿ ವಾಪಸ್ ಬರ್ತಾರೆ. ಕಾಲ್ ಕಾಂಪೌಂಡ್ ನಾನು ಬಂದಿದ್ದೀನಿ ತೋಟಕ್ಕೆ ಅಂತ ಹೇಳಿ ವಾಪಸ್ಸು ಅಂದ್ರೆ ತತ್ವಾರ್ಥ ಸತ್ಯವಾಕ್ಯವನ್ನ ಪರಿಪಾಲಿಸಬೇಕು. ಸುಳ್ಳು ಎಂದು ರಾಮಕೃಷ್ಣ ಜೀವನ ನೋಡಿದ್ರೆ ಒಂದ್ ಸುಳ್ಳು ಹೇಳಿದ್ರು ನೋಡೋದು ಅಲ್ವಾ. ನಾವಾದ್ರೆ ದಿನ ಬೆಳಗಾದ್ರೆ ಬರೀ ಸುಳ್ಳು ಹೇಳೋದಾಗ ಆಮೇಲೆ ಮುನಿಯಬೇಡ ಅಂದ್ರೆ ಕೋಪಗೊಳ್ಬೇಡ. ಕೋಪ ಎಂಬುದು ತಿಳಿ ಪಾಪದ ನೆಲಗಟ್ಟು ಎಂಬುದಾಗಿ ಸರ್ವಜ್ಞ ಹೇಳಿದ್ದಾನೆ. ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಡುವವನು ವಿವೇಚನಾ ಶಕ್ತಿಯನ್ನು ಕಳ್ಕೊಳ್ತಾನೆ. ಆಮೇಲೆ ಇನ್ನೊಬ್ಬರ ಮೇಲೆ ಅನಾವಶ್ಯಕವಾಗಿ ಕೋಪಿಸ್ಕೊಳ್ಬಾರ್ದು. ಇಲ್ಲಿ ನೋಡ್ಬೇಕು, ಏನ್ ಮಾತಾಡಿ ಕೋಪಿಸ್ಕೊಂಡಿರ್ತಾರೆ, ತುದಿ ಮೂಗು ತುದಿ ಮೇಲೆ ಇರುತ್ತೆ ಕೋಪ ಅವರಿಗೆ. ಹಾಗಾಗಿ ಕೋಪವನ್ನ ಕೊಡಬಾರ್ದು. ಆಮೇಲೆ ಅನ್ಯರಿಗೆ ಅಸಹ್ಯ ಪಡಬೇಡ. ಮನುಷ್ಯ ತನಗಿಂತ ಯಾವುದಾದರೂ ರೀತಿಯಲ್ಲಿ ಕೆಳಗೆ ಇರುವವನನ್ನ ಅಂದ್ರೆ ಕಂಡ್ರೆ ಅಸಹ್ಯ ಪಡ್ತಾನೆ, ಅಸೂಯೆ ಪಡ್ತಾನೆ. ತಾನು ಮಾತ್ರ ಬೆಳಿಬೇಕು, ಇನ್ನೊಬ್ಬರನ್ನ ಬೆಳೆಸಬಾರ್ದು, ಹಾಗೆ ಮಾಡಬಾರ್ದು. ಅವರನ್ನ ಆದರದಿಂದ ಕಾಣಬೇಕು ಅಂತ ಯಾರು ಬಸವಣ್ಣವರು ಹೇಳ್ತಾರೆ. ತನ್ನ ಬಣ್ಣಿಸಬೇಡ, ತನ್ನನ್ನು ತಾನು ಬಣ್ಣಿಸ್ಕೊಳ್ಬಾರ್ದು, ಹೊಗಳ್ಕೊಳ್ಬಾರ್ದು. ನಾವು ಎಷ್ಟೊಂದಿದ್ದೀನಿ ನಾನೇ ಶ್ರೇಷ್ಠ, ನಾನು ಬಹಳ ದೊಡ್ಡ ಸೇವೆ ಮಾಡ್ತಾ ಇದ್ದೀನಿ, ನಾನು ಹಂಗೆ ಹಿಂಗೆ ಅಂದ್ರೆ ತಮ್ಮಂತ ಅಂದ್ರೆ ತಾನೇನೂ ಅಲ್ಲ, ಶೂನ್ಯ ಆಗ್ಬೇಕು. ಭಗವಂತನ ಮುಂದೆ ತಾನೇನೂ ಅಲ್ಲ. ಐ ಆಮ್ ಝೀರೋ, ಯು ಆರ್ ಹೀರೋ ಅಂತ. ಅಂದ್ರೆ ನಾನು ಸೊನ್ನೆ, ನೀನೇ ಸೊನ್ನೆ ಅಂತ. ನಾನು ಭಗವಂತನ ಮುಂದೆ ಏನೂ ಅಲ್ಲ ಅಂದ್ರೆ ನಾವು ಆಧ್ಯಾತ್ಮ ಇರ್ಬೋದು, ಯಾವುದೇ ಇರ್ಬೋದು, ತನ್ನತನವನ್ನ ಕಳ್ಕೋಬೇಕು. ತಾನೇನೂ ಅಲ್ಲ, ತಾನೆಲ್ಲವನ್ನು ಮಾಡಿದ್ರು ತಾನೇನೂ ಮಾಡಿಲ್ಲ ಅನ್ನೋ ಭಾವನೆಯಿಂದ ಇರಬೇಕು. ಇನ್ನೊಬ್ಬರ ಮುಂದೆ ತಾನು ಹೋಗ್ಕೋಬಾರ್ದು, ತನ್ನನ್ನ ಬಣ್ಣಿಸ್ಕೊಳ್ಬಾರ್ದು ಅಂತ ಬಸವಣ್ಣ ಹೇಳ್ತಾರೆ. ನಾವು ಅವೆಲ್ಲ ಮಾಡ್ತಾ ಹೋದ್ರೆ ನಮ್ಗೆ ಅಹಂಕಾರ ಬರುತ್ತೆ, ನಾವು ಅಧಪತನಕ್ಕೆ ಗುರಿ ಆಗ್ತೀವಿ. ಇದಿರ ಅಳಿಯಲು ಬೇಡ, ಇತರರನ್ನ ಅಳಿಯಬಾರ್ದು, ಟೀಕೆ ಮಾಡಬಾರ್ದು. ಈ 7 ಪಾತಕಗಳನ್ನ ಮಾಡದೇ ಇದ್ರೆ ಮಾನವ ಸಮಾಜ ಬಹು ಸುಂದರವಾಗುವಂಥದ್ದು. ಇವೆಲ್ಲ ಹೇಳಕ್ ಬಹಳ ಸುಲಭ ಅನ್ಸುತ್ತೆ, ಕೇಳಕ್ ಬಹಳ ಸುಲಭ ಅನ್ಸುತ್ತೆ, ಒಂದೊಂದು ಪಾಲನೆ ಮಾಡಕ್